ಇಲ್ಲಿ ಡ್ರೆಸ್ ಕೊಡ್ಸೋದಕ್ಕೆ ಅಂತ ಕರ್ಕೊಂಬಂದಿದ್ರು, ಹುಡುಕ್ತಾ ಇದ್ದೀವಿ. ನಮ್ಮ ಸಾನುಮಾದ ಉಂಡಿ ಇದು 2 ಮಂತ್ಸಿಂದ ಕುಡಿಕಿದ್ಲು, ತುಂಬೋಗೈತೆ. ಇನ್ನೂ ಒಂದು ಇರಬೇಕು. ಇಲ್ಲ ಬಂದ್ರೆ ಅಲ್ಲ ಮಮ್ಮಿ. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ರಿಗೂ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಮಾಡು. ಇಲ್ಲಿದ್ಯಾ? ಇವತ್ತು ಮಾರ್ನಿಂಗ್ ಬೇಗನೆ ಎದ್ದಿದ್ವಿ. ಹೊರಗಡೆ ಹೋಗಬೇಕಾಗಿತ್ತು, ಅಮ್ಮ ಮನೆಗೆ ಹೋಗಬೇಕಾಗಿತ್ತು. ಆದ್ದರಿಂದ ಒಂದು ಸ್ವಲ್ಪ ಬೇಗನೆ ಎದ್ದಿದ್ವಿ. ನಮ್ಮ ಮನೆ ಹತ್ರ ಗಿಡ ಮರ ಎಲ್ಲ ಜಾಸ್ತಿ ಇರೋದ್ರಿಂದ ಬೆಳಿಗ್ಗೆ ಎದ್ದ ತಕ್ಷಣ ನೋಡಿ ಪಕ್ಷಿಗಳು ಎಷ್ಟು ಚೆನ್ನಾಗಿ ಬಂದು ಕುತ್ಕೊಂಡಿರ್ತವೆ. ಆ ಸೌಂಡ್ ಕೇಳೋದಕ್ಕೆ ಒಂಥರ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಮ್ಮನ್ನು ಮಾರ್ನಿಂಗ್ ಎಬ್ಸೋದು ಸಹ ಈ ಪಕ್ಷಿಗಳೇನೆ, ಅಲಾರಮ್ ಇದ್ದಂಗೆ ಒಂಥರ ನಮಗೆ. ಸೊ ತುಂಬ ಚೆನ್ನಾಗಿತ್ತು ಬೆಳಿಗ್ಗೆನೇ ವೆದರು. ನಿಂದ ಅದು ಸ್ಲಿಪ್ಪರು. ನನ್ನ ಮಗಳು ನೋಡ್ರಿ ಹೊರಗಡೆ ಹೋಗೋ ಖುಷಿಗೆ ಏನು ಪಟಾರ ಅಂತ ಓಡು ಬಂದು ಹಾಕೊಂತವಳು. ನೀಟ್ಗೆ ಹಾಕೋಕಂದ ಹಾಕ್ಬೇಕಾ? ಯಾಕೆ ಹಿಂದೆ ಬರ್ತಾ ಇದ್ದೀನಿ ನಡಿ, ನಾನು ಎಲ್ಲೂ ಓದ್ತಾ ಇಲ್ಲ. ಹಾಂ ನಿಧಾನ ಕಿಳಿಯೇ. ಆಯ್ತಮ್ಮ, ಹುಷಾರಾಗಿ ಬರ್ತೀನಿ, ನೀನು ಹುಷಾರಾಗಿ ಇಳಿಯೇ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ನೂತನ್ ಕನ್ನಡ ವ್ಲಾಗ್ಸ್. ಸೊ ಇವತ್ತು ನಾನು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದರೆ ಅದು ನಮ್ಮ ಮನೇಲಲ್ಲ, ಅಮ್ಮ ಮನೇಲಿ. ಸೊ ನಾವು ಬರ್ತಾಯಿದ್ವಿ ಅಂತ ಹೇಳಿದ್ದಕ್ಕೆ ಇಡ್ಲಿ ಚಟ್ನಿ ಮಾಡ್ತಾ ಇದ್ದಾರೆ. ಚಟ್ನಿ ರುಬ್ಬಿದಾಯಿತು, ಇಡ್ಲಿ ಇಡಬೇಕು. ನಮ್ಮ ಮನೆಗೆ ನಾನು ಬಂದರೆ ನನ್ನ ಕೆಲಸ ವೀಡಿಯೋ ಮಾಡ್ತಾ ಇರೋದು. ನಮ್ಮ ಅಮ್ಮನ ಕೆಲಸ ಏನು ಗೊತ್ತಾ ಮಮ್ಮಿ? ಏನು ಕೆಲಸ ನಿಂದು ಬಂದರೆ? ನಾವು ನಮ್ಮ ಮಗನ್ ನೋಡ್ಕೊಳೋದು, ಮುದ್ದಾಡ್ಕೊಳೋದು, ನಾಷ್ಟ ಮಾಡೋದು, ಅಡುಗೆ ಮಾಡೋದು ಎಲ್ಲ ಮಾಡೋದು, ಅದ್ರ ಮುಂದೆ ಹಿಕ್ಕೋದು. ಅದೇ ನಮ್ಮ ಅಮ್ಮನ ಕೆಲಸ. ನಾವು ಬಂದರೆ ಅಲ್ಲ ಮಮ್ಮಿ. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ರಿಗೂ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಹಾಯ್ ಮಾಡು ಸೋನು. ಸೋನು ಹಾಯ್ ಮಾಡು. ಗುಡ್ ಮಾರ್ನಿಂಗ್ ಮಾಡು. ಗುಡ್ ಮಾರ್ನಿಂಗ್. ಬರಲ್ಲ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಆಗ್ತಾ ಇರ್ಬೇಕು. ಯಾಕೆ ಬೇಡ? ಸೊ ನಾವು ಬರ್ತೀವಿ ಅಂತ ಇಡ್ಲಿ ಚಟ್ನಿ ಮಾಡೋದಕ್ಕೆ ನಮ್ಮಮ್ಮ ರೆಡಿ ಮಾಡ್ಕೊತ ಐತೆ. ಸಾನು ಏನದು ಬಾಯಲ್ಲಿ? ಕೊಬ್ಬರಿ 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 ಹಚ್ತಾ ಇದೆ. ನಮ್ಮಮ್ಮ ಎತ್ಕೊಂಡು ತಿಂತ ಅವಳು ಬೆಳಿಗ್ಗೆನೆ. ಇನ್ನು ಇವಾಗ ಒಂದು 7 o'clock ಟೈಮು. ಬೆಳಿಗ್ಗೆನೆ ಬಂದ್ವಿ. ಮಮ್ಮಿ ಏನು ಟಿಫನು? ಇಡ್ಲಿ, ಬರೀ ಕಾಯಿ ಚಟ್ನಿ. ಬರೀ ಕಾಯಿ ಚಟ್ನಿ. ಬರೀ ಕಾಯಿ ಚಟ್ನಿ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಗೊತ್ತಾಯ್ತಾ? ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಚಿನ್ನಿ ಏನು ಮಾಡ್ತಾ ಇರೋದು ನೀನು? ನನ್ನ ಮೊಮ್ಮಗಳು ಬರ್ತಾಳೆ ಅಂತ ನಾನು ಮಾಡು. ಹೌದಾ? ನಮಗೆ ಮತ್ತೆ ನೀವು ಅವಳ ಹೆಸರು ಹೇಳ್ಕೊಂಡು ಸ್ವಲ್ಪ ತಿನ್ಬಹುದು. ನೋ ಕಾಮೆಂಟ್ಸ್. ಇಡ್ಲಿ ಇನ್ನೂ ಮಾಡಬೇಕಾ? ಇಲ್ಲ ಇನ್ನ ಬಿಸಿ ಮಾಡಬೇಕು. ಮಗು ಇವಾಗ ಬಂದೈತಲ್ಲ, ಕಾಲವಾರ ಅಷ್ಟೇ, 15 ನಿಮಿಷ. 15 ನಿಮಿಷ ಗೊತ್ತಾಯ್ತಾ? 15 ನಿಮಿಷ ಇಡ್ಲಿ ರೆಡಿ, ಚಟ್ನಿ ಇಲ್ಲೂ ಕಾಮಿಡಿ ನಮ್ಮಮ್ಮ ಅಂತೂ. ಚಿನ್ನು ಏನದು ಬಾಯಲ್ಲಿ? ಕೊಬ್ಬರಿನ ಎಲ್ಲಿ? ಆನು ನುಂಗ್ದ? ಆನು ಕೊಬ್ಬರಿ ತಿಂದ? ಅಮ್ಮ ಎಲ್ಲಿದ್ಯಾ ನೀನು? ಇದು ಯಾರ ಮನೆ ಇದು? ಅಜ್ಜಿ ಹೆಸ್ರೇನು? ವಾಟ್ ಇಸ್ ಯುವರ್ ಗ್ರ್ಯಾಂಡ್ ಮದರ್ ನೇಮ್? ಅನಿತಾ ಮನೇಲಿದ್ಯಾ? ತಾತ ಎಲ್ಲಿ? ಡ್ಯೂಟಿ. ಏನಂದಿದ್ ಮಮ್ಮಿ? ನನ್ನ ಬ್ಯೂಟಿ. ಬರೀ ಇಂಥದೆಯ ನನ್ನ ಬ್ಯೂಟಿ. ಅಜ್ಜಿ ಕರಿತಾಯ್ತು ನೋಡಿ ಚಿನ್ನ. ಅಜ್ಜಿ ಕರಿತಾಯ್ತು ನೋಡಿ. ಏನು ಕೇಳು? ಕೇಳು, ಏನು ಕೇಳು ಅಜ್ಜಿನ? ಚಟ್ನಿ ಮಾಡಿ ಇಡ್ಲಿ ಮಾಡಿ ತಿಂತೀಯಮ್ಮ? ಯಾಕಮ್ಮ? ಅಜ್ಜಿ ಮನೆ ಇಡ್ಲಿನಾ? ಏನು ಕೊಡ್ತಾರದು ಅಜ್ಜಿಗೆ ನೀನು? ಈರುಳ್ಳಿ. ಇದು ನಮ್ಮ ಮನೆ ಮಿನಿ ಹೆಲ್ಪರ್. ಇದು ಬೊಂಬೆ.
ಮನೆ ಮಿನಿ ಹೆಲ್ಪರ್ ಬೊಂಬೆ ಕೊಡು ಸಿಗ್ತಾ ಚಿನ್ನು ಕೊಡು. ಕೊಡಿಲಿ ಇನ್ನೂ ಒಂದು ಕೊಡು. ನನ್ನ ಮಗಳಿಗೆ ನೋಡಿ ಆ್ಯಕ್ಚುಲಿ ಇನ್ನೂ 1.7 ಇಯರ್ ಅವಳಿಗೆ ಎಷ್ಟು ಮಾತಾಡ್ತಾಳಂದರೆ 4-5 ವರ್ಷದ ಮಕ್ಕಳು ಲೆಕ್ಕಕ್ಕೆ ಮಾತಾಡ್ತಾಳೆ ಅವಳು. ಇಷ್ಟು ಪ್ರೊನೌನ್ಸೇಷನು ಅಷ್ಟು ಎಷ್ಟು ನೀಟಾಗಿ ಕೊಡ್ತಾಳೋ. ಸನಿ ಏನದು ಆನಿಯನ್ ಸಾಕ್ಬಿಟ್ಟು ಮುಚ್ಚು. ಸಾಕ ಅಂತ ಕೇಳ ಅಜ್ಜಿನ. ಹ್ಞೂ ಸಾಕಮ್ಮ ಸಾಕು 3 ಕೊಟ್ಟಿದ್ಯಲ್ಲ. ಸನಿ ಎಲ್ಲಿದ್ದೀವಿ ನಾವು ಅಮ್ಮ ಎಲ್ಲಿದ್ದೀವಿ ನಾವು ನಿನ್ನ ಎಲ್ಲಿದ್ದೀವಿ ಮಮ್ಮಿನ ಮುದ್ದು ಮಾಡು. ನೋಡ್ರಿ ನನ್ನ ಮಗಳು ನಮ್ಮ ಅಮ್ಮ ಮಿಕ್ಸಿ ಹಾಕ್ತಾಯಿದ್ರೆ ಬಚ್ಚಿಕೊಂಬಿಟ್ಟು ಅವಳು ಕೆಳಗಡೆ ಹೋಗ್ಬಿಟ್ಟು ನಮ್ಮ ಅಮ್ಮನ ಹತ್ರ. ಸಣ್ಣ ಚಟ್ನಿ ಅನ್ನ ಅನ್ನ ಟೇಸ್ಟ್ ಹೆಂಗೈತೆ? ಸೂಪರ್. ಸೂಪರ್. ಸೊ ಚಟ್ನಿ ರೆಡಿ ಆಯಿತು ಇಡ್ಲಿಗೆ. ಇಡ್ಲಿ ಚಟ್ನಿ ನಾವು ಚೆನ್ನಾಗಿ ಮಾತಾಡ್ತಿತ್ತಲ್ಲ ಕ್ಯೂಟಾಗಿ. ಏನಂದೆ ಇನ್ನೊಂದ್ಸಲ. ಸಾನು ಎಲ್ಲಿದ್ಯಾ ಸಾನು ನೀನು? ಚಿನ್ನುವ ಜೋಜಿ ನಮ್ಮಮ್ಮ ನೋಡ್ರಿ ನನ್ನ ಮಗಳು ಹಾಕ್ಕೊಂಡು ಅವಳೇನು ಮಲ್ಕೊಳಲ್ಲ ಏನಿಲ್ಲ ಸುಮ್ಮನೆ ತೂಗ್ತಾ ಇದೆಯಾ ಮಮ್ಮಿ ನೀನು. ಎಳೆ ಮಗು ಕಣೆ ಏ ಯಾವ ಬೇಳೆ ಮಗ ಬಾ. ಏ ಸಾನು ಎಲ್ಲಿದ್ಯಮ್ಮ ನೀನು ಎಲ್ಲಿದ್ಯಾ? ಬಾಕ್ಲಾಕಲ್ಲ ಬಾಕ್ಲಾಕೊಂಡ್ಬಿಟ್ಲು. ಸಾನಿ ಏನದು ಅಮ್ಮ ಏನು ಮಾಡಿದ್ ನೀನು? ಬಾಕ್ಲಾಕೊಂಡು ಸಾನು ಏ ಕಳ್ಳ. ಟಿಫನ್ ಮಾಡಿ ನಮ್ಮಪ್ಪ ಒಡೆ ತಂದಿತ್ತು ಒಡೆ ತಿಂದು ನೋಡ್ರಿ ಇದು ಮಾಡ್ಕೊಂಡು ಕೂತವ್ರೆ. ಸಾನು ಪಚ್ಚೋಳೆ ಎದೋದು ಬೇಡ ಪಚ್ಚ. ಏ ಪಚ್ಚುಡಾ ಏ ಮಲ್ಕೊಮ್ಮ. ಯಾಕೆ ಹಚ್ಕಂತೆ ಹೋಗು ಸಾನು ಹಚ್ಕೋ. ಅಜ್ಜಿ ಮನೆ ಇಲ್ಲ ನಾನು ಅವೆಲ್ಲ ರಿಸ್ಕೇ ತಗೊಳಲ್ಲ ಅಲ್ಲ ಚಿನ್ವಾ. ಬಂಗಾರ ಚೆನ್ನಾಗೈತಮ್ಮ ಜೋಜಿ. ಸಾನು ಪಚ್ಚೋಳೆ ಪಚ್ಚ. ಸೊ ಅಮ್ಮ ಮನೇಲಿ ಟಿಫನ್ ಮುಗಿಸ್ಕೊಂಡು ಹಂಗೆ ಹೊರಗಡೆ ಹೋದ್ವಿ. ನೂತು ಸಡನ್ನಾಗಿ ಬಂದು ಹೊರಗಡೆ ಹೋಗಿ ಬರೋಣ ಬಾ ಶಾಪಿಂಗ್ಗೆ ಅಂತ ಕರೆದ್ರು. ಏನಕ್ಕೆ ಅಂತ ಕೇಳಿದೆ ಹೇಳಿಲ್ಲ. ಬಟ್ ಆಮೇಲೆ ಗೊತ್ತಾಯಿತು ಡ್ರೆಸ್ ಕೊಡ್ಸೋದಕ್ಕೆ ಅಂತ ಕರ್ಕೊಂಡೋದ್ರು. ಹೋಗಿದ್ದ ಕಡೆ ಎಲ್ಲ ನನಗೆ ಲೈಕ್ ಆಗೋ ಥರ ಡ್ರೆಸ್ಗಳು ಮಾತ್ರ ಸಿಗ್ತಾ ಇರಲಿಲ್ಲ. ಬಟ್ ಮಕ್ಕಳು ಡ್ರೆಸ್ ಮಾತ್ರ ತುಂಬ ಕ್ಯೂಟಾಗಿತ್ತು, ಪುಟ್ಟದಾಗಿ ಮುದ್ದಾಗಿತ್ತು. ನಮ್ಮ ಸಾನು ಮಗು ತೊಗೋಬೇಕು ಅಂತ ಮಾತಾಡ್ಕೊತಿದ್ವಿ. ಬಟ್ ನನಗೆ ಲೈಕ್ ಆಗೋದು ಮಾತ್ರ ಸಿಗ್ತಿರ್ಲಿಲ್ಲ. ಸೊ ಹುಡುಕ್ತಿದ್ವಿ ನೋಡೋಣ ಇನ್ನೂ ಒಂದು 2-3 ಕಡೆ ಸಿಗುತ್ತಾ ಅಂತ ಹೇಳಿಬಿಟ್ಟು. ಹುಡುಕ್ತಾ ಇದ್ದೀವಿ ಬಟ್ಟೆನೇ ಸಿಗ್ತಾ ಇಲ್ಲ. ನನ್ನ ಆ್ಯಕ್ಚುಲಿ ಸೈಜ್ ಸಿಗ್ತಾ ಇಲ್ಲ. ಸೊ ಒಂದು 2 ಅಂಗಡಿ ಆಯ್ತು, ಇವಾಗ 3rd ಅಂಗಡಿಗೆ ಹೋಗ್ತಾ ಇದ್ದೀವಿ. ನೋಡೋಣ ಸಿಗುತ್ತೇನೋ ಇಲ್ಲಾದ್ರೂ. ಸೊ ಫೈನಲಿ ಮಾರ್ಕೆಟ್ ಎಲ್ಲ ಹುಡ್ಕಾಡಿದ್ಮೇಲೆ ನನಗೆ ಇಷ್ಟ ಆಗೋ ಥರ ನನಗೆ ಕಂಫರ್ಟ್ ಅನಿಸೋ ಥರ ಡ್ರೆಸ್ ಸಿಕ್ತು. ಸೊ ತೊಗೊಂಡು ಮನೆಗೆ ಬಂದು ನಮ್ಮ ಸಾನುಮದು ಉಂಡಿ ಇತ್ತು. ಸೊ ಅದು ತುಂಬೋಗಿತ್ತು ಉಂಡಿ. ನೋಡೋಣ ಏನಾಗಿದೆ ಎಷ್ಟಾಗಿದೆ ಅಂತ ಅವಳು ಉಂಡಿ ಓಪನ್ ಮಾಡ್ತಿದ್ವಿ ನಾವು. ನಮ್ಮ ಸಾನು 2 ಮಂತ್ಸಿಂದ ಕುಡಿಕಿರೋದು ನೋಡ್ರಿ. ಮಗುದ್ ಬಿಸಾಕ್ತಾವ್ರೆ. ಸಾನು ಎಷ್ಟು ಕುಡಿಕಿದ್ಯಾ ಚಿನ್ನು? 2-3 ಹಿಂದೆ ಬಾ. ವಾವ್ ಸಾನ್ವಿ 150 200 ಚಿಕ್ಕದು ದೊಡ್ಡ ನೋಟ್ ಐತೆ ನೋಡಿ ಹುಡ್ಕೋ.
ಇನ್ನೂ ಒಂದು ಇರಬೇಕು. ಇಲ್ಲೊಂದು ನೋಡ್ರಿ ನಮ್ಮ ಸಾನ್ವಿದು 2 months ಕಲೆಕ್ಷನ್. ಚಿಕ್ಕದು ನಿಂದು ಉಂಡಿ ಎಲ್ಲೋಯ್ತು? ತುಂಬಿಸ್ಬಿಟ್ಟಿದ್ಯಾ 2 ತಿಂಗಳಿಗೇನೆ. ಡ್ಯಾಡಿ ಕೊಡು ಒಂದೊಂದೇ ಸಾನು ಕೊಡ್ತೀಯಾ? ಕಾಯಿನ್ ಬೇಡ, ಇದ್ಕೊಡಿ, ಇದ್ಕೊಡಿ, ಈಗ ತರುತ್ತೆ. 100 rupees ಕೊಡು. ಇದು ಚಿನ್ನ ಕೊಡಿ. ಇನ್ನೂ ಎಷ್ಟೊಂದು ಇದಾವೆ. ಸೊ ನೋಡಿ ನಮ್ಮ ಬಡ್ಡು ಟೋಟಲ್ ಅಮೌಂಟ್ ಎಲ್ಲ 5,450 ರೂಪಾಯಿ ಕುಡಿಕಿದ್ದಾಳೆ. 2 months, ಓನ್ಲಿ 2 months ಇದು. ನಾವು ಸುಮ್ಮನೆ ಇಡೋಣ ಅಂತ ಇಟ್ವಿ ಅವಳ ಖುಷಿಗೆ. ಬಟ್ ಒಂದು ಅವಳ ಏಜ್ಗೆ ದೊಡ್ಡ ಅಮೌಂಟೇ ಕುಡಿಕಿದ್ದಾಳೆ. ಸೊ ಅವಳಿಗೆ ಏನಾದರೂ ಕೊಡಿಸ್ತೀವಿ ಇದನ್ನು. ನೋಡಿರಿ, ಹಳೆ ಉಂಡಿ ಆಯಿತು, ಹೊಸ ಉಂಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ನಮ್ಮ ಸಾನ್ವಿ. ಹಾಕು ಚಿನ್ನು. ಆಲ್ರೆಡಿ ಬೋಣಿ ಮಾಡಿಬಿಟ್ಟಿದ್ದಾಳೆ 500 ರೂಪಾಯಿ. ಇವಾಗ ಸುಮ್ಮನೆ ಹೊಡೆದಿದ್ವಲ್ಲ, ಅದಕ್ಕೆ ಮತ್ತೆ ಕೊಡ್ತಾ ಇದ್ದೀವಿ. ಒಳಗೆ ಹಾಕು. ಸಾನು ಗುಡ್ ಗರ್ಲ್. ಚಪ್ಪಲಿ ಹೊಡಿ ಸಾನ್ವಿ, ಚಪ್ಪಲಿ ಹೊಡಿ ಮನೆ. ಇನ್ನು ಹಾಕುವ. ಹಾಕ್ಬಿಡು ಕ್ಲಾಪ್ಸ್. ಚಪ್ಪಾಳೆ ಚಪ್ಪಲಿ ಹೊಡಿ ಕೊಡ್ತಿದ್ದೆ. ಒಂದು ಕೊಡ್ತೀನಿ ಅಷ್ಟೇ ಚಾನು. ಈ ಚಾಮಿದು ನಿಂದಲ್ಲ ಇದು. ಈ ವಿಡಿಯೋ ಮಾಡುವಾಗ ತುಂಬ ಡಿಸ್ಟರ್ಬೆನ್ಸ್ ಇತ್ತು. ಸೊ ಹಾಗಾಗಿ ಮತ್ತೆ ಈ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಮಾರ್ಕೆಟ್ಗೆ ಏನಕ್ಕೆ ಹೋಗಿದ್ವಿ, ಶಾಪಿಂಗ್ ಏನಕ್ಕೆ ಮಾಡಿದ್ವಿ, ಆ್ಯಂಡ್ ಯಾವ ಥರ ಡ್ರೆಸ್ ತೊಗೊಂಡೆ ಅನ್ನೋದು ನಿಮಗೆ ಮುಂದಿನ ಬ್ಲಾಗ್ಸಲ್ಲಿ ಗೊತ್ತಾಗುತ್ತೆ. ಸೊ ಅಮ್ಮ ಮನೆಗೆ ಹೋಗಿ ಬಂದು ಮಾರ್ಕೆಟ್ಗೆ ಹೋಗಿ ಆ್ಯಂಡ್ ನಮ್ಮ ಸಣ್ಣ ಉಂಡಿ ಹೊಡೆದಿದ್ದು. ಇವತ್ತಿನ ದಿನ ಎಲ್ಲ ತುಂಬ ಚೆನ್ನಾಗಿತ್ತು. ಐ ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.